ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2025ನೇ ಸಾಲಿನ ಮಕರ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ 2025ನೇ ಸಾಲಿನಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾವು ಒಂದು ಕೆಲಸವನ್ನು ಮಾಡಿಕೊಳ್ಬೇಕಾಗತ್ತೆ. ಅದೇನು ಅಂದ್ರೆ ಈ 2024ನೇ ಸಾಲಿನಲ್ಲಿ ನಿಮಗೆ ಏನೇನು ಫಲಪ್ರಾಪ್ತಿ ಆಯಿತು ಅಂತ ಹೇಳಿ ನಾವು ಮೊದಲು ನೋಡಿಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಇನ್ನು ಮುಂದೆ 2025ನೇ ಸಾಲಿನಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡಬಹುದು. ನಾನು ಒಂದು ವರ್ಷದ ಮುಂಚೆಯೇ 2024ನೇ ಸಾಲಿನ ಮಕರ ರಾಶಿಯ ವರ್ಷ ಭವಿಷ್ಯದ ವಿಡಿಯೋವನ್ನು ಹಾಕಿದ್ದೇನೆ. ನೀವು ಒಂದು ಸಲ ಅದನ್ನು ನೋಡಿಕೊಂಡು ಏನೇನು ಹೇಳಿದ್ರು, ಅದರಲ್ಲಿ ನಮ್ಗೆ ಏನೇನು ನಡೀತು ಅಂತ ಹೇಳಿ ಒಂದು ಸಲ ವಿಮರ್ಶೆಯನ್ನು ಮಾಡಿಕೊಂಡು ಬಂದು ಅದಾದ್ಮೇಲೆ ಈ 2025ನೇ ಸಾಲಿನ ನಿಮ್ಮ ವರ್ಷ ಭವಿಷ್ಯವನ್ನು ನೋಡುವಂಥದ್ದು ಉತ್ತಮ. ಆದರೆ ಆ ಒಂದು ವಿಡಿಯೋ 10 ನಿಮಿಷಕ್ಕಿಂತಲೂ ಮೇಲ್ಪಟ್ಟಿದ್ದಾಗಿದೆ. ಹಾಗಾಗಿ ಅದನ್ನು ವೀಕ್ಷಣೆ ಮಾಡಲು ನಿಮಗೆ ಅನೇಕ ಸಮಯ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಸುಲಭವಾಗಲಿ ಅಂತ ಹೇಳುವಂತಹ ಕಾರಣಕ್ಕಾಗಿ ನಾನು ಆ ಒಂದು ವಿಡಿಯೋದಲ್ಲಿ ಇರುವಂತಹ ಮುಖ್ಯಾಂಶಗಳನ್ನೆಲ್ಲ ಸಂಗ್ರಹಿಸಿ ಕೇವಲ 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವು ಒಂದು ಸಲ ಅದನ್ನೆಲ್ಲ ನೋಡಿಕೊಂಡು ಬನ್ನಿ. ಅದಾದ್ಮೇಲೆ ನಾವು 2025ನೇ ಸಾಲಿನಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಮೊದಲಿಗೆ 2024ನೇ ಸಾಲಿನಲ್ಲಿ ನಿಮಗೆ ಏನೇನು ನಡೀತು ಅಂತ ಹೇಳುವಂತಹ ಮುಖ್ಯಾಂಶಗಳು. ಅರ್ಥಲಾಭಂ ತಥೈಶ್ವರ್ಯಂ ಸ್ವಕರ್ಮ ರತಿಹರ್ಷಿತಂ ಸದಾ ಸ್ವಜನ ಸೌಖ್ಯಂಚ ಪಂಚಮಸ್ಥೆ ಭವೇದ್ ಗುರು ಅಂತ ಹೇಳಿರುವಂತದ್ದು. ಅಂದ್ರೆ ಅರ್ಥಲಾಭ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಅತ್ಯಂತವಾಗಿ ಲಾಭ ಅಂತ ಹೇಳುವಂತದ್ದು ಉಂಟಾಗುತ್ತೆ. ಸ್ವಕರ್ಮ ರತಿಹರ್ಷಿತಂ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಕುಟುಂಬದ ಪ್ರೀತಿ ಅಂತ ಹೇಳುವಂಥದ್ದು ನಿಮಗೆ ಸಿಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಪರಾಕ್ರಮದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮಲ್ಲಿ ಒಂದು ಧೈರ್ಯದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಏನ್ ಹೇಳಿರುವಂಥದ್ದು, ಸಿಂಹ ಆಗ್ಲಿ ಅಥವಾ ಆನೆ ಆಗ್ಲಿ ಇವನ ಭುಜ ಪರಾಕ್ರಮಕ್ಕೆ ಸಮಾನವಾಗಿರುವುದಿಲ್ಲ ಅಂತ. ಅಂದ್ರೆ ಅಷ್ಟೊಂದು ಪರಾಕ್ರಮ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಯಾವುದಕ್ಕೂ ಕೂಡ ಹೆದರುವುದಿಲ್ಲ ಅಂತ ಹೇಳಿ ಯೋಚನೆ ಮಾಡಬಹುದು. ಸ್ನೇಹಿತರ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವಂತಹ ಸಂಭವ ಇದೆ. ಆಲಸ್ಯ ಅಂತ ಹೇಳುವಂಥದ್ದು ಕಾಡುತ್ತೆ. ಯಾವುದೇ ಕೆಲಸ ಆದ್ರೂ ನಾಳೆ ಮಾಡೋಣ, ಈಗ ಬಾಡಪ್ಪ ಅಂತ ಹೇಳುವಂತ ಒಂದು ಆಲಸ್ಯ ಮಾತ್ರ ಹೆಚ್ಚಿಗೆ ಕಾಡುತ್ತೆ. ಆಯ್ತಾ, ಆ ಒಂದು ವಿಷಯದಲ್ಲೂ ಕೂಡ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು, ಆಲಸ್ಯವನ್ನು ಬಿಡಬೇಕು. ಸ್ನೇಹಿತರೊಂದಿಗೆ ಮಾತನಾಡುವಾಗ ಒಂದು ಸ್ವಲ್ಪ ನೀವು ತೀಕ್ಷ್ಣವಾಗಿ ಮಾತಾಡ್ತೀರಿ. ನಿಮ್ಮ ಮಾತು ಸತ್ಯ ಇರಬಹುದು, ಆದ್ರೆ ಅದೇನಾಗುತ್ತೆ ಒಂದ್ ಸ್ವಲ್ಪ ತೀಕ್ಷ್ಣವಾಗಿರುತ್ತೆ. ನೀವು ಹೇಗಿದೆಯೋ ಆ ವಿಷಯನ ಹಾಗೆ ಹೇಳ್ತೀರಿ. ನಿಮ್ಗೆ ಅದನ್ನ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಹೇಳೋದಕ್ಕೆ ಆ ರೀತಿ ಇಲ್ಲ. ನೀವೇನ್ ಸತ್ಯ ಇದೆಯೋ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ಬಿಡ್ತೀರಿ. ಆಯ್ತಾ, ಅದೇನಾಗುತ್ತೆ, ಅದು ಒಂದು ಸ್ವಲ್ಪ ಸಮಸ್ಯೆ ಉಂಟಾಗುವಂತಹ ಸಂಭವ ಇರುತ್ತೆ. ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಅಷ್ಟೊಂದು ತೀಕ್ಷ್ಣವಾಗಿ ಮಾತನಾಡುವುದಕ್ಕೆ ಹೋಗ್ಬೇಡಿ. ಶೀಘ್ರವಾಗಿ ಕೋಪ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆಯ್ತಾ, ಯಾರು ಒಂದು ಮಾತು ಹೇಳುವ ಹಾಗಿಲ್ಲ, ತಕ್ಷಣವೇ ನಿಮಗೆ ಕೋಪ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈ ಕೋಪವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ 2024ನೇ ಸಾಲಿನಲ್ಲಿ ಮೊದಲ 4 ತಿಂಗಳು ಅಂತ ಹೇಳುವಂಥದ್ದು ನಿಮಗೆ ತುಂಬಾ ಕಷ್ಟ ಆಯಿತು. ಅದಾದ್ಮೇಲೆ ಕೆಲವೊಂದಷ್ಟು 7.5 ಎಲ್ಲ ಇತ್ತು. ಆದ್ರೂ ಕೂಡ ಕೆಲವೊಂದಷ್ಟು ವಿಚಾರದಲ್ಲಿ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯೂ ಕೂಡ ಉಂಟಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇದಿಷ್ಟು ಕೂಡ 2024ನೇ ಸಾಲಿನಲ್ಲಿ ನಿಮಗೆ ಏನೇನು ನಡೀತು ಅಂತ ಹೇಳುವಂತಹ ವಿಷಯಗಳು. ಈಗ ಇನ್ನು ಮುಂದೆ 2025ನೇ ಸಾಲಿನಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ಯಾಕೆ ಹೇಳಿ, ಈ 7.5 ಅಂತ ಹೇಳುವಂಥದ್ದು ಈ ವರ್ಷಕ್ಕೆ ನಿಮಗೆ ಮುಕ್ತಾಯವಾಗ್ತಿದೆ. ಈ ವರ್ಷದ 2025ನೇ ಸಾಲಿನ ಮಾರ್ಚ್ 29ಕ್ಕೆ ನಿಮಗೆ 7.5 ಅಂತ ಹೇಳುವಂಥದ್ದು ಮುಕ್ತಾಯವಾಗ್ತಿದೆ. ಆಯ್ತಾ, ಇದು ಮೊದಲನೇದಾಗಿ ನೀವು ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಯಾಕಂದ್ರೆ 7.5 ವರ್ಷದಿಂದ ನೀವು ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅನುಭವಿಸಿದ್ದೀರಿ ಅಲ್ವಾ. ಹಾಗಾಗಿ ತುಂಬಾ ಕಷ್ಟ ಅಂತ ಹೇಳುವಂಥದ್ದು ಉಂಟಾಗ್ತಿತ್ತು. ಈಗ ಅದೆಲ್ಲ ಮುಕ್ತಾಯವಾಗುತ್ತೆ. ಆಗ ಮೊದಲನೇದಾಗಿ ಅದಕ್ಕೆ ನೀವು ಸಂತೋಷವನ್ನು ಪಡಬೇಕು. ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ.
ಅದರಲ್ಲಿ ನಿಮಗೆ ಮೊದಲನೇ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ, ಇನ್ನು ಉಳಿದಂತಹ 7 ತಿಂಗಳು ಉತ್ತಮವಾಗಿದೆ. ಒಟ್ಟಲ್ಲಿ ಸಂಪೂರ್ಣವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ ಈ ವರ್ಷ ನಿಮಗೆ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಈಗ ನಿಮಗೆ ಮೊದಲ 5 ತಿಂಗಳಲ್ಲಿ ಏನೇನು ಶುಭ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನಾವು ಮೊದಲು ನೋಡೋಣ. ಅದಾದ್ಮೇಲೆ ಕೊನೆಯ 7 ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡೋಣ. ಈಗ ಮೊದಲ 5 ತಿಂಗಳು ಏನೇನಾಗುತ್ತೆ, ನಿಮಗೆ ಬೃಹಸ್ಪತಿ ಗ್ರಹ ಪಂಚಮ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ನಡೆಯುತ್ತೆ. ಇನ್ನು ನೂತನವಾದಂತಹ ವಾಹನಗಳನ್ನೆಲ್ಲ ಕೊಂಡುಕೊಳ್ಳುವಂತಹ ಯೋಗ ಇದೆ. ಅಂದ್ರೆ ಏನಾದರೂ ಅಪೇಕ್ಷೆ ಇದ್ದಂತಹ ಪಕ್ಷದಲ್ಲಿ ಒಂದು ವಾಹನವನ್ನು ಕೊಂಡುಕೊಳ್ಳಬೇಕು ಅಂತ ಹೇಳಿ ಅಪೇಕ್ಷೆ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆಲ್ಲ ಈ ವರ್ಷದ 5ನೇ ತಿಂಗಳವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷದ 5ನೇ ತಿಂಗಳವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಇನ್ನು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೂ ಕೂಡ ಇನ್ನು ಆದಷ್ಟು ನಿಮಗೆ ಸಮಾಜದಲ್ಲಿ ಸನ್ಮಾನದ ಪ್ರಾಪ್ತಿ ಉಂಟಾಗುತ್ತೆ. ನಿಮಗೆ ಒಂದಷ್ಟು ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇದೆಲ್ಲ ಎಲ್ಲಿವರೆಗೆ? ಮೇ ತಿಂಗಳವರೆಗೂ ಕೂಡ ಬೃಹಸ್ಪತಿ ಗ್ರಹದಿಂದ ನಿಮಗೆ ಇಷ್ಟು ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇನ್ನು ರಾಹುಗ್ರಹ ಕೂಡ ನಿಮಗೆ ಮೇ ತಿಂಗಳವರೆಗೆ ಎಲ್ಲಿ ತೃತೀಯ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಈ ರಾಹುಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಧವಾಗಿ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಣ್ಣ ತಮ್ಮಂದಿರ ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಶತ್ರುಗಳೇ ನಿಮಗೆ ಮಿತ್ರರಾಗ್ತಾರೆ. ಅಂದ್ರೆ ಇಷ್ಟು ದಿವಸ ಶತ್ರುಗಳು ಅಂತ ಹೇಳಿ ಅಂದುಕೊಂಡಿದ್ದಂತಹ ವ್ಯಕ್ತಿಗಳೇ ನಿಮಗೆ ಒಂದಷ್ಟು ಸಹಾಯವನ್ನು ಮಾಡ್ತಾರೆ. ಇದಿಷ್ಟು ಕೂಡ ರಾಹುಗ್ರಹದಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಅಲ್ಲಿಗೆ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಈ ವರ್ಷದ 5ನೇ ತಿಂಗಳವರೆಗೂ ಕೂಡ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾಕೆ ಹೇಳಿ? ರಾಹುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ, ಅದು ಅತ್ಯಂತ ಉತ್ತಮವಾಗಿದೆ. ಇನ್ನು ಬೃಹಸ್ಪತಿ ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿರವಾಗಿರುತ್ತೆ, ಅದಂತೂ ಇನ್ನೂ ಕೂಡ ಅತ್ಯಂತ ಉತ್ತಮವಾಗಿದೆ. ಹಾಗಾಗಿ ಇದನ್ನು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷದ 5ನೇ ತಿಂಗಳವರೆಗೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ 5ನೇ ತಿಂಗಳವರೆಗೆ. ಈ ಮುಂದೆ ಏನಾಗುತ್ತೆ? 5ನೇ ತಿಂಗಳಾದ್ಮೇಲೆ ಈ ರಾಹುಗ್ರಹ ನಿಮಗೆ ದ್ವಿತೀಯ ಭಾವಕ್ಕೆ ಬರುತ್ತೆ. ಅದಾದ್ಮೇಲೆ ಬೃಹಸ್ಪತಿ ಗ್ರಹ ಷಷ್ಠ ಭಾವಕ್ಕೆ ಹೋಗುತ್ತೆ. ಕೇತು ಗ್ರಹ ನಿಮಗೆ ಅಷ್ಟಮ ಭಾವಕ್ಕೆ ಬರುತ್ತೆ. ಈಗ ನಿಮಗೆ ಅನಿಸ್ಬಹುದು ಬೃಹಸ್ಪತಿ ಗ್ರಹ ಷಷ್ಠ ಭಾವದಲ್ಲಿ ಇರುವಂಥದ್ದು ಉತ್ತಮ ಅಲ್ಲ, ಹಾಗೆ ರಾಹುಗ್ರಹ ದ್ವಿತೀಯ ಭಾವದಲ್ಲಿ ಇರುವಂಥದ್ದಾಗ್ಲಿ ಕೇತುಗ್ರಹ ಅಷ್ಟಮ ಭಾವದಲ್ಲಿ ಇರುವಂಥದ್ದಾಗ್ಲಿ ಉತ್ತಮವಲ್ಲ. ಅಲ್ಲಿಗೆ ಇದನ್ನು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನೋ ನೀವು ಹೇಳಿದ ಹಾಗೆ ಈ ವರ್ಷದ 5ನೇ ತಿಂಗಳವರೆಗೆ ನಮಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗಬಹುದು. ಆದರೆ 5ನೇ ತಿಂಗಳಾದ್ಮೇಲೆ ನಮ್ಮ ಪರಿಸ್ಥಿತಿ ಏನು? ಬೃಹಸ್ಪತಿ ಗ್ರಹ ಷಷ್ಠ ಭಾವಕ್ಕೆ ಹೋಗ್ತಿದೆ, ಅದರಿಂದ ಒಳ್ಳೆ ಫಲ ಇಲ್ಲ. ಇನ್ನು ರಾಹುಗ್ರಹ ದ್ವಿತೀಯ ಭಾವಕ್ಕೆ ಬರ್ತಿದೆ, ಅದರಿಂದ ಕೂಡ ಒಳ್ಳೆ ಫಲ ಇಲ್ಲ. ಕೇತುಗ್ರಹ ಅಷ್ಟಮ ಭಾವಕ್ಕೆ ಹೋಗ್ತಿದೆ. ಪರಿಸ್ಥಿತಿ ನೋಡಿದ್ರೆ ಹೀಗಿದೆ, ಯಾವ ಗ್ರಹದ ಅನುಗ್ರಹನೂ ಕೂಡ ಇಲ್ಲಲ್ಲ. 5ನೇ ತಿಂಗಳವರೆಗೆ ಏನೋ ನೀವು ಹೇಳಿದಾಗ ಅಭಿವೃದ್ಧಿ ಉಂಟಾಗ್ಬಿಡ್ಬಹುದು, ಆಮೇಲೆ ನಾವು ಮತ್ತೆ ಇನ್ನೊಂದ್ಸಲ ಪಾತಾಳಕ್ಕೆ ಬಿದ್ದು ಹೋಗುವಂತಹ ಪರಿಸ್ಥಿತಿ ಉಂಟಾಗುತ್ತಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡಬಹುದು. ಆದರೆ ಈ ವರ್ಷದಲ್ಲಿ ಹಾಗಾಗುವುದಿಲ್ಲ. ಯಾಕೆ ಹೇಳಿ? ಈ ಹಿಂದೆನೆ ಹೇಳಿದ್ನಲ್ಲ ನಾನು ನಿಮಗೆ, ಈ ಮಾರ್ಚ್ 29ನೇ ತಾರೀಕಿನಂದು ಏನಾಗುತ್ತೆ? ಶನಿಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಂದ್ರೆ ಅಲ್ಲಿಂದ ಮುಂದೆ ನಿಮಗೆ ತೃತೀಯ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುತ್ತೆ. ಈ ಶನಿಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ನೀವು ಯಾವುದಕ್ಕೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಈ ಶನಿಗ್ರಹದ ಅನುಗ್ರಹ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಇರುವುದರಿಂದಾಗಿ ನಿಮಗೆ ಹೆಚ್ಚಿನ ಮಟ್ಟದ ಸಮಸ್ಯೆ ಅಂತ ಹೇಳುವಂಥದ್ದೇನೂ ಕೂಡ ಉಂಟಾಗುವುದಿಲ್ಲ. ಆಯ್ತಾ? ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಇನ್ನೂ ಒಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇದೆ. ಸರಿ, ನೀವೇನೋ ಹೇಳಿದ್ರಿ ಶನಿಗ್ರಹದಿಂದ ನಿಮಗೆ ಆಮೇಲೂ ಕೂಡ ಉತ್ತಮವಾದ ಫಲ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ರಿ. ಸರಿ, ಅದನ್ನು ಕೂಡ ಒಪ್ಕೊಳ್ಳೋಣ. ಆದರೆ ರಾಹುಗ್ರಹವೂ ಚೆನ್ನಾಗಿಲ್ಲ, ಬೃಹಸ್ಪತಿ ಗ್ರಹವೂ ಚೆನ್ನಾಗಿಲ್ಲ, ಇನ್ನು ಕೇತು ಗ್ರಹವೂ ಕೂಡ ಚೆನ್ನಾಗಿಲ್ಲ. ಶನಿಗ್ರಹದಿಂದ ಒಂದಷ್ಟು ಉತ್ತಮವಾದ ಫಲದ ಪ್ರಾಪ್ತಿ ಆಗಬಹುದು. ಆದರೆ ಈ 3 ಗ್ರಹದಿಂದ ನಮಗೆ ಸಿಕ್ಕಾಪಟ್ಟೆ ಕಷ್ಟಗಳ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗತ್ತಲ್ಲ. ಅದಾದ್ಮೇಲೆ 5ನೇ ತಿಂಗಳಾದ್ಮೇಲಂತೂ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡಬಹುದು. ಆದರೆ ಆ ರೀತಿಯಾದ ಸಂಶಯವನ್ನು ಇಟ್ಟುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದನ್ನ ನಾವಿಲ್ಲಿ ಒಂದು ಸ್ವಲ್ಪ ಅಂದಾಜು ಮಾಡ್ಕೊಬೇಕು. ಏನು, ಇಲ್ಲಿವರೆಗೆ ನಿಮಗೆ 7.5 ಅಂತ ಹೇಳುವಂಥದ್ದು ಇತ್ತು. 7.5 ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಿರುವಂಥದ್ದು? ದ್ವಾದಶೇ ಜನ್ಮಗೇ ರಾಶೋ ದ್ವಿತೀಯೇ ಚ ಶನೈಶ್ಚರ ಸಾರ್ಧಾನಿ 7 ವರ್ಷಾಣಿ ತದಾ ದುಃಖೈರ್ಯುತೋ ಭವೇತ್ ಅಂತ ಹೇಳಿರುವಂಥದ್ದು. ಅಂದ್ರೆ ಶನಿಗ್ರಹ ದ್ವಾದಶ ಭಾವದಲ್ಲಿ ಇರುವಾಗ ಮತ್ತೆ ನಿಮ್ಮ ರಾಶಿಯಲ್ಲಿ ಇರುವಾಗ
ಮುಂದಿನ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ 7.5 ವರ್ಷಗಳ ಕಾಲ ಏನು ಮನುಷ್ಯನಿಗೆ ಅತ್ಯಂತವಾಗಿ ದುಃಖ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಆಯ್ತಾ, ಅಲ್ಲಿಗೆ ಈಗ ಅದು ನಿಮಗೆ ಮುಕ್ತಾಯವಾಗ್ತಾ ಇದೆ. ಅದಕ್ಕೆ ನೀವು ಸಂತೋಷವನ್ನು ಪಡಬೇಕು. ಹಾಗಾಗಿ ಈ 3 ಗ್ರಹವೂ ಕೂಡ ಉತ್ತಮವಾಗಿ ಇಲ್ಲದೇ ಇದ್ದರೂ ಕೂಡ ಒಂದು ಶನಿಗ್ರಹ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿದೆ. ಇನ್ನು 7.5 ಅಂತ ಹೇಳುವಂಥದ್ದು ಮುಕ್ತಾಯವಾಗ್ತಿದೆ. ಹಾಗಾಗಿ 5ನೇ ತಿಂಗಳಾದ್ಮೇಲೂ ಕೂಡ ನಿಮಗೆ ಅಷ್ಟೊಂದು ಕಷ್ಟ ಉಂಟಾಗುವುದಿಲ್ಲ. ಆಯ್ತಾ, ಇದಿಷ್ಟು ಕೂಡ ಶಾಸ್ತ್ರದ ವಿಚಾರ. ನಾನು ನಿಮಗೆ ಇದನ್ನ ಇನ್ನೂ ಕೂಡ ಸರಳವಾಗಿ ಹೇಳ್ತೀನಿ. ಹೇಗೆ ಅಂತ ಹೇಳಿ ನಾನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಇದನ್ನ ವಿವರಿಸ್ತೀನಿ. ಈಗ ಒಬ್ಬ ವ್ಯಕ್ತಿ ಒಂದು 100 kg ಮೂಟೆಯನ್ನು ಹೊತ್ಕೊಂಡು ಹೋಗ್ತಿದ್ದ ಅಂತ ಹೇಳಿ ಇಟ್ಕೊಳ್ಳೋಣ. ಅವನಿಗೆ ಏನಾಗುತ್ತೆ ಹೇಳಿ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. 100 kg ಮೂಟೆ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಆದರೆ ಸಿಕ್ಕಾಪಟ್ಟೆ ಕಷ್ಟ ಉಂಟಾಗುತ್ತೋ ಇಲ್ವೋ? ಇಲ್ಲಿವರೆಗೆ ನಿಮಗೆ ಆ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಯಾಕೆ ಅಂದ್ರೆ 7.5 ಅಂತ ಹೇಳುವಂಥದ್ದು ನಡೀತಾ ಇತ್ತು. ಒಂದು 100 kg ಮೂಟೆಯನ್ನು ತಲೆ ಮೇಲೆ ಇಟ್ಟಂತಹ ಸಂದರ್ಭದಲ್ಲಿ ಎಷ್ಟು ಪರಿಶ್ರಮ ಉಂಟಾಗುತ್ತೆ. ಆ ರೀತಿಯಾಗಿತ್ತು ನಿಮಗೆ ಇಲ್ಲಿಯವರೆಗಿನ ಪರಿಸ್ಥಿತಿ ಅಂತ ಹೇಳುವಂಥದ್ದು. ಅಷ್ಟು ಕಷ್ಟ ಉಂಟಾಗ್ತಿತ್ತು ಈ ಶನಿಗ್ರಹ 1ರಿಂದಲೇ. ಆಯ್ತಾ, ಈಗ ಏನಾಗುತ್ತೆ, ಆ ಒಂದು ಏನು 100 kg ಮೂಟೆ ಅಂತ ಹೇಳುವಂಥದ್ದನ್ನು ಕೆಳಗಡೆ ಇಳಿಸಿದೀವಿ. ಒಂದನೇದಾಗಿ ಹೌದು, ಬೃಹಸ್ಪತಿ ಗ್ರಹವು ಏನು 5ನೇ ತಿಂಗಳಾದ್ಮೇಲೆ ಚೆನ್ನಾಗಿರೋದಿಲ್ಲ, ರಾಹು ಗ್ರಹವು ಚೆನ್ನಾಗಿರೋದಿಲ್ಲ, ಕೇತು ಗ್ರಹವು ಚೆನ್ನಾಗಿರೋದಿಲ್ಲ. ಇದರಿಂದೆಲ್ಲ ಒಂದು ಸ್ವಲ್ಪ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ಎಷ್ಟರ ಮಟ್ಟಿಗೆ, ಒಂದು ಸಾಮಾನ್ಯ ಒಂದು 25 kg ಇರಬಹುದು. ಒಬ್ಬರಿಗೆ 100 kg ಮೂಟೆಯನ್ನು ಇಳಿಸಿ 25 kg ಮೂಟೆಯನ್ನು ಅವನ ತಲೆ ಮೇಲೆ ಹೊರಿಸಿದಂತಹ ಸಂದರ್ಭದಲ್ಲಿ ಅವನಿಗೆ ಏನು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಾ? 100 kg ಮೂಟೆಯನ್ನು ಹೊತ್ಕೊಂಡು ಕಷ್ಟಪಡ್ತಾ ಇದ್ದಾನೆ. 100 kg ಮೂಟೆಯನ್ನು ಇಳಿಸಿದ್ವಿ, ಒಂದು 25 kg ಮೂಟೆನ ಅವನ ತಲೆ ಮೇಲೆ ಇಟ್ವಿ. ಅವಾಗೇನು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಾ? ಕಷ್ಟ ಇಲ್ಲ ಅಂತ ಹೇಳ್ತಿಲ್ಲ, 25 kgನೂ ಕೂಡ ಎತ್ಕೊಳ್ಳೋದು ಕಷ್ಟನೇ. ಆದರೆ 100 kg ಎತ್ಕೊಂಡವನಿಗೆ, ಆ ಕಷ್ಟ ಅನುಭವಿಸಿದವನಿಗೆ 25 kg ಮೂಟೆಯನ್ನು ಎತ್ಕೊಳ್ಳುವಂಥದ್ದು ಕಷ್ಟ ಉಂಟಾಗುವುದಿಲ್ಲ. ಅದೇ ರೀತಿ ಇಲ್ಲಿ ಅಂತ ಹೇಳಿ ನಾನು ಹೇಳ್ತಿರುವಂಥದ್ದು. ಇಲ್ಲಿವರೆಗೆ ನಿಮಗೆ 7.5 ಅಂತ ಹೇಳುವಂಥದ್ದು ಇತ್ತು. ಹಾಗಾಗಿ ಏನು ಹೇಳಿರುವಂಥದ್ದು ಶಾಸ್ತ್ರದಲ್ಲಿ, ಸಿಕ್ಕಾಪಟ್ಟೆ ದುಃಖ ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಈ ಶನಿಗ್ರಹ 1ರಿಂದಲೇ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳುವಂಥದ್ದು ಉಂಟಾಗ್ತಿತ್ತು 100 kg ಮೂಟೆ ಹೊತ್ಕೊಂಡಿರುವಂಥ ರೀತಿಯಲ್ಲಿ. ಈಗ ಏನಾಗ್ತಿದೆ, ಅದು ಮುಗಿತಾ ಇದೆ. ಆ 100 kg ಮೂಟೆಯನ್ನು ಇಳಿಸಿದ್ದೀವಿ. ರಾಹುಗ್ರಹ ಚೆನ್ನಾಗಿಲ್ಲ, ಬೃಹಸ್ಪತಿ ಗ್ರಹ ಚೆನ್ನಾಗಿಲ್ಲ, ಕೇತು ಗ್ರಹವೂ ಕೂಡ 5ನೇ ತಿಂಗಳಾದ್ಮೇಲೆ ಉತ್ತಮವಾಗಿರೋದಿಲ್ಲ. ಒಂದು 25 kg ಕಷ್ಟ ಅಂತ ಹೇಳುವಂಥದ್ದು ಈ ವರ್ಷದಲ್ಲೂ ಇದೆ. ಆದರೆ ಅಷ್ಟು ಕಷ್ಟ ಅಂತ ಹೇಳುವಂಥದ್ದು ಇರುವುದಿಲ್ಲ. ಹಾಗಾಗಿ 5ನೇ ತಿಂಗಳಾದ್ಮೇಲೂ ಕೂಡ ನೀವೇನಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಇನ್ನೂ ಕೂಡ ಸರಳವಾಗಿ ನಿಮಗೆ ಅರ್ಥ ಮಾಡಿಸಬೇಕು ಅಂತ ಹೇಳುವಂತಹ ಕಾರಣದಿಂದಾಗಿ ನಾನೊಂದು ಚಿತ್ರವನ್ನು ಬಿಡಿಸಿದ್ದೀನಿ. ಈ ರೀತಿಯಾಗಿದೆ ಚಿತ್ರ. ಇದೇನು ಅಂತ ಹೇಳಿ ನೀವು ಆಶ್ಚರ್ಯ ಪಡೋದು ಬೇಡ, ನಾನು ವಿವರಿಸ್ತೀನಿ ಇದೇನು ಅಂತ ಹೇಳಿ. ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈ ವರ್ಷದ ಪರಿಸ್ಥಿತಿ ನಿಮಗೆ ಹೇಗಿದೆ ಅಂತ ಹೇಳಿ. ಇದು ನಿಮ್ಮ ಒಂದು ಪರಿಸ್ಥಿತಿ ಯಾವಾಗ ಈ 7.5 ಶುರುವಾಗುವುದಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಸ್ಥಿತಿ ಹೀಗಿತ್ತು. ಅಂದ್ರೆ ಈಗ ಸಾಮಾನ್ಯ ಒಂದು 7 ವರ್ಷಗಳ ಹಿಂದೆ ನಿಮ್ಮ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಹೀಗಿತ್ತು. ಆಯ್ತಾ, ಅದಾದ್ಮೇಲೆ ನಿಮಗೆ 7.5 ಶುರುವಾಯ್ತಲ್ಲ, ಅವಾಗ ನಿಮ್ಮ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಹೀಗಾಯ್ತು. ಅಂದ್ರೆ ಒಂದು ರೀತಿ ಪಾತಾಳಕ್ಕೆ ಬಿದ್ದ ಹಾಗಾಯ್ತು. ಇದ್ದಕ್ಕಿದ್ದ ಹಾಗೆ ಪಾತಾಳಕ್ಕೆ ಬಿದ್ದಂತಹ ಅನುಭವ, ಎಲ್ಲ ರೀತಿ ಕಷ್ಟಗಳು ಕೂಡ ಉಂಟಾಯಿತು. ಯಾವಾಗ ಇದು 7.5 ನಡೀತಾ ಇತ್ತಲ್ಲ, ಆ ಒಂದು 7 ವರ್ಷಗಳ ಕಾಲ ನಿಮ್ಮ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಹೀಗಿತ್ತು. ಈಗ ಅದು ಮುಗಿತಾ ಇದೆಯಲ್ಲ, ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಆದ್ರೆ ಹೀಗಿದೆ. ನಿಮ್ಮ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಹೀಗಿದೆ. ಅಂದ್ರೆ ಇದನ್ನ ನೋಡಿದಾಗ ನಿಮ್ಗೆ ಗೊತ್ತಾಯ್ತಲ್ಲ, ನಿಮಗೆ ಮುಂಚೆ ಯಾವ ಪರಿಸ್ಥಿತಿ ಇತ್ತೋ, ಅಂದ್ರೆ 7.5 ಶುರುವಾಗುವುದಕ್ಕೆ ಮುಂಚೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತೋ, ಈಗ ಮತ್ತೆ ನೀವು ಅದೇ ಪರಿಸ್ಥಿತಿಗೆ ಬರ್ತೀರಿ. ಅಂದ್ರೆ ಅವಾಗ ಉತ್ತಮವಾದ ಪರಿಸ್ಥಿತಿ ಇತ್ತು, ಈಗಲೂ ಕೂಡ ನೀವು ಉತ್ತಮವಾದ ಪರಿಸ್ಥಿತಿಗೆ ಬರ್ತೀರಿ. ಆದ್ರೆ ಏನು ಈ ಮಧ್ಯದಲ್ಲಿ 7.5 ಸಮಯದಲ್ಲಿ ಮಾತ್ರ ನಿಮಗೆ ತುಂಬಾ ಒಂದು ಕಷ್ಟ ಅಂತ ಹೇಳುವಂಥದ್ದು ಉಂಟಾಯಿತು ಅಂತ. ಇದನ್ನು ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ, ಒಬ್ಬ ವ್ಯಕ್ತಿ ಹತ್ರ ಒಂದು 100 ರೂಪಾಯಿ ಇರುತ್ತೆ. ಆಯ್ತಾ, ಒಬ್ಬ ವ್ಯಕ್ತಿ ಹತ್ರ ಒಂದು 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿ ಏನಾಗುತ್ತೆ, ಒಂದು ದಿವಸ ಕಳೆದೋಗ್ಬಿಡುತ್ತೆ, ಏನೂ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ. ನಿಮಗೆ 7.5 ಉಂಟಾಯ್ತಲ್ಲ ಅಂತ ಪರಿಸ್ಥಿತಿ. ಆ ವ್ಯಕ್ತಿ ಹತ್ರ ಇದ್ದು 100 ರೂಪಾಯಿ ಕಳೆದೋಯ್ತು. ಮತ್ತೆ ಆ ವ್ಯಕ್ತಿಗೆ 100 ರೂಪಾಯಿ ಸಿಕ್ತು. ಇಲ್ಲೇನಿತ್ತೋ ಇಲ್ಲಿ ಅದೇ ಪರಿಸ್ಥಿತಿ, ಹೌದಾ? ಆದರೆ ಆ ವ್ಯಕ್ತಿಗೆ ಸಂತೋಷ ಉಂಟಾಗುತ್ತೋ ಇಲ್ವೋ? ಇಲ್ಲ. ಆ ವ್ಯಕ್ತಿದೇ 100 ರೂಪಾಯಿ, ಆ ವ್ಯಕ್ತಿ 100 ರೂಪಾಯಿ ಕಳೆದೋಗಿತ್ತು, ಅವನಿಗೇನು ವಿಶೇಷವಾದ ಲಾಭ ಉಂಟಾಯಿತು ಅಂತ ಹೇಳಿ ಇಲ್ಲ, ಅದೇ 100 ರೂಪಾಯಿ ಸಿಕ್ತು. ಆದರೂ ಕೂಡ ಕಳೆದೋಗಿದ್ದು ವಸ್ತು ಸಿಕ್ಕಿದ ಕೂಡಲೇ ಆ ವ್ಯಕ್ತಿಗೆ ಸಂತೋಷ ಉಂಟಾಗುತ್ತೋ ಇಲ್ವೋ? ಅದೇ ತರವಾದ ಪರಿಸ್ಥಿತಿ ಅಂತ. ಅಂದ್ರೆ ಈ ವರ್ಷದಲ್ಲಿ ಏನು ಬೃಹಸ್ಪತಿ ಗ್ರಹದ ಅನುಗ್ರಹ ಇಲ್ಲದೇ ಇದ್ರು, ರಾಹುಗ್ರಹದ ಅನುಗ್ರಹ ಇಲ್ಲದೇ ಇದ್ರು, ಕೇತು ಗ್ರಹದ ಅನುಗ್ರಹ ಇಲ್ಲದೇ ಇದ್ರು ಕೂಡ ಕಷ್ಟಗಳು ಕಮ್ಮಿ ಆಗ್ತಿರೋದ್ರಿಂದಾಗಿ ಈಗ ನಮ್ದೇ ಒಂದು ವಸ್ತು ಕಳೆದೋಗಿರುತ್ತೆ.
ಅದು ನಮಗೆ ಪ್ರಾಪ್ತಿಯಾಗುತ್ತೆ. ಪ್ರಾಪ್ತಿಯಾದಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಸಂತೋಷ ಉಂಟಾಗುತ್ತೆ. ನಮಗೇನು ವಿಶೇಷವಾಗಿ ನಮ್ದಲ್ಲದೆ ಇರೋದು ಏನು, 100 ರೂಪಾಯಿ ಕಳೆದು ಹೋಗಿ 200 ರೂಪಾಯಿ ಏನು ಸಿಕ್ಕಿದ್ದಲ್ಲ, 100 ರೂಪಾಯಿನೇ ಕಳೆದು ಹೋಗಿದ್ದು, 100 ರೂಪಾಯಿನೇ ಸಿಕ್ಕಿದ್ದು, ಅಂದ್ರೆ ನಮ್ದು ನಮಗೆ ಸಿಕ್ತು, ಆದ್ರೂ ಕೂಡ ಒಂದು ಸಂತೋಷ ಅಂತ ಹೇಳುವಂಥದ್ದು ಉಂಟಾಯ್ತೋ ಇಲ್ವೋ? ಹಾಗೆ ನಿಮ್ಮ ಹಿಂದಿನ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಹಿಂದೆಲ್ಲ ಹೇಗಿದ್ರು, ಈ 7.5 ಎಲ್ಲ ಶುರುವಾಗುವುದಕ್ಕಿಂತ ಮುಂಚೆ ಆ ರೀತಿಯಾದಂತಹ ಪರಿಸ್ಥಿತಿ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ಉಂಟಾಗುತ್ತೆ. ಹಾಗಾಗಿ ಏನು ಇವುಗಳ ಅನುಗ್ರಹ ಇಲ್ಲದೇ ಇದ್ರೂ ಕೂಡ, ವಿಶೇಷವಾಗಿ ಏನು ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗದೇ ಇದ್ರೂ ಕೂಡ ಎಲ್ಲ ಕಷ್ಟಗಳು ಕಮ್ಮಿ ಆಗುತ್ತೆ. ಹಾಗಾಗಿ ನಿಮಗೆ ಈ ವರ್ಷ ಉತ್ತಮವಾಗಿದೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ಈಗಷ್ಟೇ ನಿಮಗೆ 7.5 ಮುಗೀತಲ್ಲ, ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ನಾವು ಯೋಚನೆಯನ್ನು ಮಾಡಬೇಕು. ಮನುಷ್ಯನಿಗೆ ಜೀವನದಲ್ಲಿ 7.5 ಒಳ್ಳೇದ ಕೆಟ್ಟದ ಏನ್ ಅನ್ಸುತ್ತೆ ಹೇಳಿ ನಿಮ್ಗೀಗ? ನಿಜವಾಗ್ಲೂ ಒಳ್ಳೇದು, ಹೌದು ತಾನೆ? ಅದೇ ಒಳ್ಳೆ ಸಮಯ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಜೀವನದಲ್ಲಿ ಎಲ್ಲ ರೀತಿಯ ಅನುಭವಗಳು ಉಂಟಾಯ್ತು. ಅನುಭವಿಸುವಂತಹ ಸಂದರ್ಭದಲ್ಲಿ ಅದು ಕಷ್ಟ, ಅದನ್ನು ಒಪ್ಕೊಳ್ಳೋಣಂತೆ. ಅನುಭವಿಸುವಂತಹ ಸಂದರ್ಭದಲ್ಲಿ ಅದು ಕಷ್ಟ. ಅದು ಅನುಭವಿಸಿ ಈಗೆಲ್ಲ ಹೊರಗಡೆ ಬರ್ತಿದೀವಲ್ಲ, ಈಗ ಒಂದ್ಸಲ ನಾವು ಹಿಂದುಗಡೆ ಅವಲೋಕನವನ್ನು ಮಾಡಿದ್ವಿ ಅಂತ ಹೇಳಿ ಆದ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅದು ಅತ್ಯಂತ ಉತ್ತಮವಾದ ಸಮಯ. ನಮಗೆ ಯಾವ ಯಾವ ವ್ಯಕ್ತಿಗಳು ಯಾವ ರೀತಿ, ಈ ಸಮಾಜ ಏನು, ಇಲ್ಲಿ ಏನಕ್ಕೆ ಬೆಲೆ ಇದೆ, ಈ ರೀತಿಯಾಗಿ ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ನಮಗೆ ಜ್ಞಾನ ಅಂತ ಹೇಳುವಂಥದ್ದು ಉಂಟಾಯ್ತೋ ಇಲ್ವೋ? ಉಂಟಾಯ್ತು. ಒಂದು ರೀತಿಯಲ್ಲಿ ಈಗ ನೀವು ಯಾವ ರೀತಿ ಇದ್ದೀರಿ ಅಂತ ಹೇಳಿ ಆದ್ರೆ, PhD ಈಗಷ್ಟೇ PhD ಯನ್ನು ಮಾಡಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಇರ್ತಾನೆ, ಅವನ ತಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಜ್ಞಾನಗಳು ಕೂಡ ತುಂಬಿರುತ್ತಲ್ವಾ? ಆ ರೀತಿಯಾಗಿದೆ ಜೀವನದ ಬಗ್ಗೆ ಒಂದು PhDನೇ ಮಾಡಿದ ಹಾಗೆ. ಜೀವನ ಅಂದ್ರೆ ಏನು ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಗೀಗ ಅನುಭವ ಆಗಿ ಹೋಗಿದೆ. ಈ ಅನುಭವ ಅಂತ ಹೇಳುವಂಥದ್ದು ನಿಮಗೆ ಮುಂದೆ ತುಂಬಾ ಒಂದು ಏನು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಈ 7.5 ಅಂತ ಹೇಳುವಂಥದ್ದು ಅನುಭವಿಸಕ್ಕೆ ಕಷ್ಟ ಆಗಿದ್ರು ಕೂಡ ಅದರಿಂದ ನಮಗೆ ಏನು ಒಂದಷ್ಟು ಜ್ಞಾನದ ಪ್ರಾಪ್ತಿಯೂ ಕೂಡ ಉಂಟಾಯಿತು. ಬರೀ ಕೆಟ್ಟದಾಯ್ತು, ಆದ್ರೆ ಅದರಿಂದ ನಮಗೆ ಒಂದಷ್ಟು ಜ್ಞಾನದ ಪ್ರಾಪ್ತಿಯೂ ಕೂಡ ಉಂಟಾಯಿತು. ಅದನ್ನು ಕೂಡ ನಾವು ಹೇಳ್ಬೇಕಾಗತ್ತಲ್ವಾ? ಈಗ ಆ ಶನಿಗ್ರಹ ತೃತೀಯ ಭಾವಕ್ಕೆ ಹೋಗ್ತಿದೆಯಲ್ಲ, ಹಾಗಾಗಿ ಏನೇನಾಗುತ್ತೆ ಹೇಳಿ? ಮೊದಲನೇದಾಗಿ ನಿಮಗೆ ಇಲ್ಲಿವರೆಗೆ ಉಂಟಾಗುತ್ತಿದ್ದಂತಹ ಕಷ್ಟಗಳೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ನೀವು ಕಳೆದುಕೊಂಡಿರುವಂತದ್ದನ್ನೆಲ್ಲ ವಾಪಸ್ಸು ಪಡೆಯುವಂತಹ ಯೋಗ. ನಾನು ಅದನ್ನೇ ಹೇಳಿದೆ, ಈ ಹಿಂದೆ ಹೇಳಿದ್ನಲ್ಲ, ನೀವು ಈ ಹಿಂದೆ ಹೇಗಿದ್ರು 7.5 ಮುಂಚೆ ಶುರುವಾಗುವುದಕ್ಕಿಂತ ಮುಂಚೆ ಅದೇ ರೀತಿಯಾಗಿ ಆಗ್ತೀರಿ. ನಿಮಗೆ ಏನೇನನ್ನು ಕಳ್ಕೊಂಡ್ರೋ ಅದೆಲ್ಲ ಮತ್ತೆ ಪ್ರಾಪ್ತಿ ಆಗುತ್ತೆ. ಇನ್ನು ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಈ ವರ್ಷದಲ್ಲಿ ಭ್ರಾತೃಸ್ಥೆ ಮಹಿಷದ್ವಿಪಾದಿಕ ಧನ ಆರೋಗ್ಯಾದ್ಯಭೀಷ್ಟಾಗಮಾಹ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಏನು ಅಭೀಷ್ಟಾಗಮಾಹ ಅಂದ್ರೆ ನೀವು ಏನೇನನ್ನ ಬಯಸ್ತೀರೋ ಅದೆಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಇಲ್ಲಿವರೆಗೆ ಏನಾಗ್ತಿತ್ತು ಹೇಳಿ? ಸಿಕ್ಕಾಪಟ್ಟೆ ಪರಿಶ್ರಮವನ್ನು ಪಡ್ತಾ ಇದ್ರಿ ನೀವು, ಆದರೆ ಅದಕ್ಕೆ ಫಲವೇ ಇಲ್ಲ. ನೀವು ಒಂದು 100 ರೂಪಾಯಿ ಪರಿಶ್ರಮ ಪಟ್ಟರೆ ನಿಮ್ಗೊಂದು 10 ರೂಪಾಯಿ ಸಿಕ್ತಿತ್ತು. ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಒಂದೇ, ಅದಕ್ಕೆ ಲಾಭ ಅಂತ ಹೇಳುವಂಥದ್ದು ಏನು ಕೂಡ ಉಂಟಾಗ್ತಿರ್ಲಿಲ್ಲ. ಆ ರೀತಿ ಆಗುವುದಿಲ್ಲ. ನೀವು ಈಗ ಎಷ್ಟು ಪರಿಶ್ರಮ ಪಡ್ತೀರೋ ಅದಕ್ಕೆ ಸರಿಯಾದಂತಹ ಪ್ರತಿಫಲ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ಅಲ್ಲಿಗೆ ಇದನ್ನು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷದಲ್ಲೇ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತ ಉತ್ತಮವಾಗಿದೆ. ನಾವು ನೋಡಿದ್ವಿ 5ನೇ ತಿಂಗಳವರೆಗೂ ಕೂಡ ಬೃಹಸ್ಪತಿಯಿಂದಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮತೆ ಇದೆ. ಈಗ ಶನಿಗ್ರಹದಿಂದಲೂ ಕೂಡ ಏನು ಮಾರ್ಚ್ ಇಂದ ಹಿಡಿದು ಉತ್ತಮವಾದ ಪರಿಸ್ಥಿತಿ ಇರೋದ್ರಿಂದಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದ್ರೆ ಈ ಹಿಂದೆಲ್ಲ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗಿರುವುದಕ್ಕೆ ಅವಕಾಶ ಇದೆ 7.5 ಸಂದರ್ಭದಲ್ಲೆಲ್ಲ. ಆದರೆ ಈಗ ಆ ರೀತಿ ಆಗುವುದಿಲ್ಲ. ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದ್ರೆ ನೂತನವಾದ ವಾಹನವನ್ನು ಕೊಂಡುಕೊಳ್ಳುವಂಥದ್ದಿರಬಹುದು, ಅಥವಾ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಅಂದ್ರೆ ವಾಹನ ಚಾಲಕರಾಗಿರಬಹುದು ಅಥವಾ ವಾಹನಗಳನ್ನು ಮಾರಾಟ ಮಾಡುವಂತವರಾಗಿರಬಹುದು, ಈ ರೀತಿಯಾಗಿ ಏನು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಏನು ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಈ ವರ್ಷದ ಈ ಶನಿಗ್ರಹದಿಂದ ಏನಾಗುತ್ತೆ? ಅಣ್ಣ ತಮ್ಮಂದಿರ ಒಂದು ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅಲ್ಲಿಗೆ ಇದು ನಿಮ್ಗೇನು 5ನೇ ತಿಂಗಳವರೆಗೂ ಕೂಡ ಪ್ರಾಪ್ತಿ ಆಗ್ತಿತ್ತು. ಯಾವುದು? ರಾಹುಗ್ರಹದಿಂದ ಈ ಒಂದು ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿತ್ತು. ಅದು ತೃತೀಯ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ. ಈಗ ಅದಾದ್ಮೇಲೂ ಕೂಡ ಒಟ್ಟಲ್ಲಿ ಈ ಇಡೀ ವರ್ಷದಲ್ಲಿ ನಿಮಗೆ ಅಣ್ಣ ತಮ್ಮಂದಿರ ಒಂದು ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅದೇ ನಾನು ಹೇಳಿದ್ದೆ ಅವಾಗಿಂದ ಏನು 5ನೇ ತಿಂಗಳವರೆಗೆ ನಿಮಗೆ ಅತ್ಯಂತ ಉತ್ತಮವಾಗಿದೆ. 5ನೇ ತಿಂಗಳು ಆದ್ಮೇಲೂ ಕೂಡ ನಿಮ್ಗೇನು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಯಾಕಂದ್ರೆ ಆ ಎಲ್ಲಾ ಗ್ರಹಗಳಿಂದ ಏನೇನು ಫಲ ಪ್ರಾಪ್ತಿ ಆಗ್ತಿತ್ತು ಆ ಎಲ್ಲ ಫಲಗಳು ಇಲ್ಲಿ ಶನಿಯಿಂದ ಈ ಪ್ರಾಪ್ತಿ ಆಗ್ತಿದೆ.
ಅಲ್ವಾ? ಹಾಗಾಗಿ ನಿಮಗೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಈ ಹಿಂದೆ ಕಳೆದುಕೊಂಡಿರುವಂಥದ್ದೆಲ್ಲ ಪ್ರಾಪ್ತಿ ಆಗುತ್ತೆ. ಅದನ್ನೇ ನಾನು ಯೋಚನೆ ಮಾಡಿದ್ನಲ್ಲ, ನೀವು ಮುಂಚೆ ಇದ್ದ ಹಾಗೆ ಆಗ್ತೀರಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ ನಾನು ನಿಮಗೆ ಆ ಚಿತ್ರದಲ್ಲೇ ನಾನು ನಿಮಗೆ ಏನು ಹೇಳಿ ಸರಳವಾಗಿ ತೋರಿಸಿದ್ದೀನಿ. ಹೀಗಿದ್ರಿ 7.5 ಶುರುವಾಯಿತು, ಪಾತಾಳಕ್ಕೆ ಹೋದ್ರಿ, ಈ ವರ್ಷದಲ್ಲಿ ಮತ್ತೆ ಹೀಗೆ ಆಗ್ತೀರಿ. ಅಲ್ಲಿ ಏನಿದ್ರು ಅದೇ ರೀತಿಯಾಗಿ ಆಗ್ತೀರಿ. ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಯಾವಾಗ ಹೇಳಿ? 2026ನೇ ಸಾಲಿನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಮುಂದಿನ ವರ್ಷದ ವಿಚಾರ ಅದು, ಆಯ್ತಾ? ಆದ್ರೆ ಈ ವರ್ಷದಲ್ಲಿ ಏನಾಗುತ್ತೆ, ಹಿಂದೆ ಹೇಗಿದ್ರು 7.5 ಶುರುವಾಗೋದಕ್ಕಿಂತ ಮುಂಚೆ ಹಿಂದೆ ಹೇಗಿದ್ರು ಅದೇ ರೀತಿಯಾಗಿ ಆಗ್ತೀರಿ. ಆದ್ರೂ ಕೂಡ ನೀವು ಸಂತೋಷ ಪಡಬೇಕು. ಯಾಕೆಂದ್ರೆ ಇಲ್ಲಿ ಹೀಗೆ ಹೇಗಿದ್ರು ಈಗಲೂ ಹೀಗೆ ಇದ್ದೀರಿ ಅಂತ ಹೇಳಿ ಆದ ಪಕ್ಷದಲ್ಲಿ ಅವಾಗೇನು ಸಂತೋಷ ಪಡುವಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಹೀಗಿದ್ದ ಪರಿಸ್ಥಿತಿ ಹೀಗಾಗಿ ಹೋಗಿತ್ತು, ನೀವು ಪಾತಾಳಕ್ಕೆ ಬಿದ್ದಿದ್ರಿ, ಮತ್ತೆ ಇಲ್ಲಿಗೆ ಬರ್ತಿದ್ದೀರಿ ಮುಂಚೆ ಇರುವಂತಹ ಪರಿಸ್ಥಿತಿ. ಹಾಗಾಗಿ ನೀವು ಸಂತೋಷ ಪಡಬೇಕು. ಇದನ್ನ ಇದಿಷ್ಟು ಕೂಡ ಶನಿಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನೀವು 5ನೇ ತಿಂಗಳಾದ್ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದು ಯಾವ ವಿಚಾರ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೃಹಸ್ಪತಿ ಗ್ರಹ ನಿಮಗೆ 6ನೇ ಭಾವದಲ್ಲಿ ಸ್ಥಿತವಾಗುತ್ತೆ. ಯಾವಾಗ? 5ನೇ ತಿಂಗಳಾದ್ಮೇಲೆ, ಆಯ್ತಾ? ಅಲ್ಲಿಂದ ಮುಂದೆ ಈ ವಿಚಾರಗಳಲ್ಲಿ ಜೋಪಾನವಾಗಿರ್ಬೇಕು. ದಾರಪುತ್ರ ವಿರೋಧಶ್ಚ ಸ್ವಜನೇ ಕಲಹಸ್ಥತ ಚೋರಾಗ್ನಿ ನೃಪಭೀತಿಶ್ಚ ಷಷ್ಠಮಸ್ಥೆ ಭವೇದ್ ಗುರು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಹೆಂಡತಿ ಮತ್ತೆ ಮಕ್ಕಳೊಂದಿಗೆ ಒಂದು ಸ್ವಲ್ಪ ಮನಸ್ತಾಪಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅವರ ಜೊತೆ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಅದಾದ್ಮೇಲೆ ಬಂಧುಗಳ ಜೊತೆಗೂ ಕೂಡ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಇದಿಷ್ಟು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಬೃಹಸ್ಪತಿ ಗ್ರಹ 6ನೇ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅಂದ್ರೆ ಏನ್ ಹೇಳಿ, ಸರಿಯಾದ ಸಮಯಕ್ಕೆ ನೀವು ಊಟವನ್ನು ಮಾಡಬೇಕು, ಮತ್ತೆ ಶುಚಿಯಾದ ಊಟವನ್ನು ಮಾಡಬೇಕು. ಇನ್ನು ಈ ಹಿಂದಿನಿಂದಲೂ ನಿಮಗೆ ಯಾವುದಾದರೂ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ವೈದ್ಯರು ನಿಮಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರುತ್ತಾರೆ. ಈ ಸಮಯಕ್ಕೆ ಈ ರೀತಿಯಾದಂತಹ ಔಷಧಿಯನ್ನು ನೀವು ತೆಗೆದುಕೊಳ್ಬೇಕು, ಅಥವಾ ಈ ರೀತಿಯಾದಂತಹ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ವೈದ್ಯರು ಒಂದಷ್ಟು ನಿಮಗೆ ಸಲಹೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಇನ್ನು ಏನು ಹೇಳಿ, ಏನಾದರೂ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ, ಮದ್ಯಪಾನ, ಧೂಮಪಾನವೇ ಮೊದಲಾದಂತಹ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ಈ ವರ್ಷದಲ್ಲಿ ನೀವು ಸಂಪೂರ್ಣವಾಗಿ ತ್ಯಜಿಸಬೇಕು. ನೋಡಿದ್ವಲ್ಲ, ಈ ವರ್ಷ ಉತ್ತಮವಾಗಿದೆ. ಕೆಲವೊಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಆದರೆ ನೀವು ನಾನು ಹೇಳಿದ ಹಾಗೆ ನಡ್ಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಗೊತ್ತಾಯ್ತಲ್ಲ? ಆರೋಗ್ಯದ ವಿಚಾರದಲ್ಲಿ ಈ ತರ ನೀವು ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ರಾಹು ಗ್ರಹ 2ನೇ ಭಾವದಲ್ಲಿ, ಕೇತು ಗ್ರಹ 8ನೇ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಮುಖ್ಯವಾಗಿ ದುಂದು ವೆಚ್ಚ ಮಾಡಬಾರ್ದು. ಹಣಕಾಸಿನ ವಿಚಾರದಲ್ಲಿ ಶನಿಗ್ರಹ 3ನೇ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ. ಆದರೆ ನೀವು ಅದನ್ನು ಉಳಿಸುವ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡಬೇಕು. ಇನ್ನು ಮಾತಿನ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿರ್ಬೇಕಾಗತ್ತೆ. ರಾಹುಗ್ರಹ 2ನೇ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನೀವೇನೋ ಒಳ್ಳೆಯದಕ್ಕೆ ಒಂದೆರಡು ಮಾತಾಡುವಂಥದ್ದು, ಅದನ್ನು ಇನ್ನೊಬ್ಬರು ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮಾತಿನ ವಿಚಾರದಲ್ಲಿಯೂ ಕೂಡ ನೀವು ಆದಷ್ಟು ಜೋಪಾನವಾಗಿರ್ಬೇಕಾಗತ್ತೆ. ಒಂದೇ ಒಂದು ಪರಿಹಾರ ಏನು ಗೊತ್ತಾ? ಬೃಹಸ್ಪತಿ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಅದರಿಂದ ಯಾವುದೇ ನಿಮಗೆ ಸಮಸ್ಯೆ ಉಂಟಾಗಬಾರ್ದಲ್ಲ. ಹಾಗಾಗಿ ಆದಷ್ಟು ನೀವು ಈ ವರ್ಷದಲ್ಲಿ ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ನೀವು ಯಾವುದಕ್ಕೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. 7.5 ಅಂತ ಹೇಳುವಂಥ ದೊಡ್ಡ ಕಷ್ಟನೇ ನೋಡ್ಬಿಟ್ಟಿದ್ದೀವಿ ಅಲ್ವಾ? ಇನ್ನು ಅದಕ್ಕಿಂತ ದೊಡ್ಡ ಕಷ್ಟ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ವರ್ಷದಿಂದೆಲ್ಲ ಅಭಿವೃದ್ಧಿ ಉಂಟಾಗುವುದಕ್ಕೆ ಶುರುವಾಗುತ್ತೆ. 2026ನೇ ಸಾಲಿನಲ್ಲಿ, ಅಂದರೆ ಇದಕ್ಕಿಂತ ಮುಂದಿನ ವರ್ಷದಲ್ಲಿ ನಿಮಗಂತೂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತೆ. ಅದನ್ನು ಮತ್ತೆ ನೋಡೋಣಂತೆ ಮುಂದಿನ ವರ್ಷದಲ್ಲಿ. ಒಟ್ಟಲ್ಲಿ ಈ ವರ್ಷ ಹಿಂದೆ ನೀವು ಯಾವ ರೀತಿ ಇದ್ರೋ ಅದೇ ರೀತಿ ಆಗುವಂತಹ ವರ್ಷ ಅಂತ ಹೇಳಿ ಯೋಚನೆ ಮಾಡಬಹುದು. ಆದಷ್ಟು ಅಷ್ಟೇ. ಏನು ತಾತ್ಪರ್ಯ? ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ.